ಬೆಳಗ್ಗೆ ತಾನೇ ನಾನು ಒಂದು ಅಜ್ಜಿಗೆ ಆಕೆಯ ಒಂದು ಪರಿಸ್ಥಿತಿಯನ್ನು ಗಮನಿಸಿ ಸೊ ಅವ್ರನ್ನ ಕರ್ಕೊಬಂದು ತಾಳ್ಬೆಟ್ಟದಲ್ಲಿ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸೊ ಇಲ್ಲಿ ವಿಶ್ರಾಂತಿ ಪಡೆಯಿರಿ ಅಂತ ಹೇಳ್ಬಿಟ್ಟು ಹೋಗಿದೆ. ಸೊ ತಲೆಗೆ ಏಟಾಗಿತ್ತು ಅಜ್ಜಿಗೆ, ಸ್ವಲ್ಪ ತಲೆಗೆ ಏಟಾಗಿತ್ತು. ಆದರೆ ಆ ಅಜ್ಜಿ ತಿಂಡಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಆಲ್ಟರ್ನೇಟ್ ಆಯಿತು. ನಿಮಗೇನಾದ್ರು ಬೇಕಾದರೆ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಕಾಸು ಕೊಟ್ಟು ಬಂದೆ. ಈಗ ಮತ್ತೆ ಹೋಗ್ತಾ ಇದ್ದೀನಿ. ಬಹುಶಃ ಅಜ್ಜಿಗೆ ತಲೆಗೆ ಪೆಟ್ಟಾಗಿರೋದ್ರಿಂದ ಅಜ್ಜಿ ಏನೋ ಒಂಥರ ಅಸ್ವಸ್ಥರಾಗಿ ಆ ಒಂದು ಸ್ಥಳದಲ್ಲಿ ಮಲಗಿದ್ರು ಅಂತ ಅಂದ್ಕೋತೀನಿ. ಹಾಗೆ ಏನೋ ಒಬ್ಬ ಯಾರೋ ಪಾಪಿಗಳು ಅಜ್ಜಿ ಹತ್ರ ಒಂದು ವಾಲೆನ ಕಿತ್ಕೊಂಡು ಹೋಗಿದ್ದಾರೆ. ಒಂದು ವಾಲೆ ಇದೆ, ಅದನ್ನು ಕೈಲಿ ಮುಟ್ಟಿ ತೋರಿಸ್ತಾ ಇತ್ತು ಅಜ್ಜಿ. ಇದನ್ನೆಲ್ಲ ಗಮನಿಸಿ ಈಗ ಅಜ್ಜಿನ ಈ ತಾಳ್ಬೆಟ್ಟದಲ್ಲಿ ಇರೋ ಅಂತ ಹೇಳ್ಬಿಟ್ಟೋಗಿದೆ. ನೋಡೋಣ ಎಲ್ಲಿದ್ದದ ಗೊತ್ತಿಲ್ಲ. ಸೊ ಈಗ ಅಜ್ಜಿಗೆ ಒಂದು ಆಯಿಂಟ್ಮೆಂಟ್ ತಂದಿರ್ತೀನಿ, ಒಂದು ಔಷಧಿ ತಂದಿರ್ತೀನಿ. ಸಾಧ್ಯವಾದರೆ ಸಿಕ್ಕಿದ್ರೆ ಅಜ್ಜಿಗೆ ಒಂದು ಔಷಧಿಯ ಒಂದು ಉಪಯೋಗವನ್ನು ಮಾಡಿಕೊಡ್ತೀನಿ. ಇಲ್ಲೇ ಇರೋ ಎಲ್ಲೂ ಬೇಡ ಅಂತ ಹೇಳಿದ್ವಿ. ಸೊ ನಮ್ಮ ಮಾದೇಶ್ವರನ ನೋಡಿ ಇಲ್ಲೇ ಇದೆ ಅಜ್ಜಿ. ಎಸ್ ಪರವಾಗಿಲ್ಲ, ಊಟ ಇಷ್ಟೈತೆ ನೋಡಿ. ತಲೆಯೆಲ್ಲ ಗಾಯ ಹಂಗೆ ಇದೆ. ಓಕೆ, ಸೊ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳು ಒಂದು ಪ್ರಸಾದದ ನೋಡಿ ಅಜ್ಜಿಗೆ ಒಂದು ಆಯಿಂಟ್ಮೆಂಟ್ ತಂದಿದೆ. ಸೊ ಪಾಪ ಊಟ ಮಾಡ್ತೈತೆ. ಅಜ್ಜಿ ಕೈ ಕೊಟ್ಟರೆ 100% ಅಪ್ಲೈ ಮಾಡ್ತದೆ, ಗೊತ್ತಾಗುತ್ತೆ. ದಯವಿಟ್ಟು ಹಾಗೆ ಹೋಗ್ಬೇಡಿ, ಗಾಡಿಗಳು ವಾಹನಗಳ ಸೈಡ್ ಹಾಕ್ಬಿಟ್ಟು ಬರ್ಬೇಕಣ್ಣ. ಮಾದಪ್ಪನ ಪ್ರಸಾದ ತಿನ್ಕೊಂಡೋಗಿ ದಯವಿಟ್ಟು ಹಾಗೆ ಹೋಗಿ. ಅಜ್ಜಿ ತಲೆಗೆ ಹಾಕಬೇಕು. ನಮಸ್ತೆ, ಬನ್ನಿ. ಹುಷಾರಾದ್ಯಾ? ಚೆನ್ನಾಗದ? ಹಂಗೇರು ಊಟ ಮಾಡು. ನಿಮ್ಮ ಪಾಡು ಊಟ ಮಾಡು. ಇರೇ ಒಂದು ನಿಮಿಷ ರೀ. ಹಾಗೆ ಹೋಗ್ಬೇಡಿ, ಭಕ್ತಾದಿಗಳು ಬರ್ಬೇಕು. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ. ನೀರಿಲ್ಲ ಅಣ್ಣ, ನೀರೇ ಇಲ್ಲ, ನಮಗೆ ಇಲ್ಲ. ಏನ್ ಬರೀ ಏರಿಯಾದಲ್ಲ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ ದಯವಿಟ್ಟು ಬರ್ಬೇಕು. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ. ಹಾಗೆ ಹೋಗ್ಬೇಡಿ, ಒಂಚೂರು ತಿನ್ಕೊಂಡು ಹೋಗಿ. ಬಿಸಿ ರೆಡಿ ಇದೆ, ದಯವಿಟ್ಟು. ಅಜ್ಜೆ ಊಟ ಮಾಡ್ಕೊಂಡು ಇದು ಮಡಿಕೋ, ಮಡಿಕೋ. ಇಲ್ಲಿ ಇಡ್ತೇನೆ. ಸಾಪ್ಟೆ ಅಪ್ರೋ ಅಪ್ಲೆಪಣ. ಎಲ್ಲಾ ಭಕ್ತಾದಿಗಳು ಬರ್ಬೇಕು. ಮಾದಪ್ಪನ ಪ್ರಸಾದ. ಹಾಗೆ ಹೋಗ್ಬೇಡಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ. ಎಲ್ಲಿಯವರಣ್ಣ? ಯಾವೂರವರು? ಬಣ್ಣಾರ್ಘಟ್ಟ. ಎಷ್ಟನೇ ವರ್ಷ ಬರ್ತಿರೋದು? 5ನೇ ವರ್ಷ. ಓಕೆ, ಮಾಡಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ ದಯವಿಟ್ಟು. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ ದಯವಿಟ್ಟು ಬರ್ಬೇಕು. ಹಾಗೆ ಹೋಗ್ಬಾರ್ದು. ಓಕೆ, ಸೊ ನಾಳೆ ದಯವಿಟ್ಟು ಗಾಡಿಗಳು ಸೇರ್ಗಾಕ್ಬಿಟ್ಟು ಮಾದಪ್ಪನ ಪ್ರಸಾದ ತಿನ್ಕೊಂಡು ಹೋಗಿ. ದಯವಿಟ್ಟು ಹಾಗೆ ಹೋಗ್ಬೇಡಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ ದಯವಿಟ್ಟು. ಸೊ ಔಷಧಿ ತಂದು ಕೊಟ್ಟಿದ್ದೀನಿ, ಉಪಯೋಗವಾಗಿದೆ. ಹಾಗೆ ನಾಳೆ ಸಾಧ್ಯವಾದರೆ ಅಜ್ಜಿಯವರು ಸ್ವಲ್ಪ ಚೇತರಿಸ್ಕೊಂಡ್ಬಿಟ್ರೆ ನಾನು ನಾಳೆ ಈ ಅಜ್ಜಿನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ನಮ್ಮ ಕೌದಳ್ಳಿಲಿದೆ. ಇವತ್ತೊಂದು ದಿನ ಇರಲಿ, ಯಾಕಂದರೆ ನಾವು ಸಡನ್ನಾಗಿ ಆ ಗಾಯ ಎಲ್ಲ ಒಂದು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಳ್ಳಿ.
ಸಡನ್ನಾಗಿ ಆಸ್ಪತ್ರೆಗೆ ಇದು ಕ್ಷಮೇಲೆ ಆಶ್ರಮಕ್ಕೆ ಸೇರ್ಸೋಕ್ಕಾಗಲ್ಲ. ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ನಾನು ವಿಚಾರ ಮಾಡಿ ಅಲ್ಲಿ ಸಿಸ್ಟರ್ ಜೊತೆ ಮಾತನಾಡಿಕೊಂಡು ಬಂದು ಕೇಳಿ ನೋಡ್ತೀನಿ. ಯಾಕಂದ್ರೆ ಇವರು ಒಪ್ಕೋಬೇಕು, ಕೆಲವರು ಆಶ್ರಮದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ನಾಳೆ ಇವತ್ತು ಸ್ವಲ್ಪ ಆಲ್ಟರ್ನೇಟ್ ಮಾಡಿಕೊಂಡು ಪಾಪ ಓಡಾಡ್ಕೊಂಡಿರಲಿ, ನಾಳೆ ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ, ಕೇಳೇ ಬಿಡ್ತೀನಿ. ಅಜ್ಜಿ, ಇಲ್ಲಿ ಆಶ್ರಮದ ಹೋದೆ ಸೇರ್ಕೊಂಡೆಯಾ? ಸೇರಿಸ್ಲಾ? ಆಶ್ರಮ ಕೌದಳ್ಳಿಲಿದೆ, ಸೇರಿಸ್ಕೊಳ್ಳಾ? ಹಾಂ ಸರಿ, ಊಟ ಮಾಡಾಯ್ತು. ದಯವಿಟ್ಟು ಬರ್ಬೇಕು. ಮಾದಪ್ಪನ ಪ್ರಸಾದ ಹಾಗೆ ಹೋಗ್ಬಿಡಿ. ದಯವಿಟ್ಟು ಹಚ್ಚು ತಿನ್ಕೊಂಡು ಹೋಗಿ, ಹಾಗೆ ಹೋಗ್ಬಿಡಿ. ಮಾದಪ್ಪನ ಪ್ರಸಾದ ದಯವಿಟ್ಟು ಬನ್ನಿ ಅಣ್ಣ, ಬನ್ನಿ ಅಕ್ಕ, ಹಾಗೆ ಹೋಗ್ಬೇಡಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಮಾದಪ್ಪನ ಪ್ರಸಾದ ದಯವಿಟ್ಟು ಬರ್ಬೇಕು.